ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನಾವು 2 ಸ್ಟೆಪ್ಪಲ್ಲಿ ಸಿಂಪಲ್ಲಾಗಿ ಕ್ರೋಶಾ ಡಿಸೈನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಸೊ ಇದು ನಾನು ಸೀದಾ ಸೈಡ್ ಆಫ್ ದ ಸ್ಯಾರಿಯಲ್ಲಿ ಪಲ್ಲುವಲ್ಲಿ ತೊಗೊಂಡಿದ್ದೀನಿ ನೋಡಿ. ಫಸ್ಟ್ ಇಲ್ಲಿ ಕಾರ್ನರಲ್ಲಿ ತೊಗೊಂಡು ದಾರಾನ ಒಂದು ಲಾಕ್ ಮಾಡಿ, ಸೇಮ್ ಮತ್ತು ಇನ್ನೊಂದು ಲಾಕ್. ಸೊ ಡಬಲ್ ಲಾಕ್ ಆಗಿದೆ. ಈಗ ಒಂದು ಚೈನ್ ತೊಗೊಳ್ಳಿ ಮತ್ತು ಡಬಲ್ ಕ್ರೋಶೆ ಸೂಜಿ ಮೇಲೆ ದಾರ ತೊಗೊಂಡು ಈ ಥರ ಡಬಲ್ ಕ್ರೋಶೆ ಮಾಡೋಣ. ಸೊ ನೋಡಿ 1 ಮತ್ತು 2. ಇಲ್ಲಿ 2 ಕಲರ್ ಯಾವುದೂ ಇಲ್ಲ. ಸೊ ಇಲ್ಲಿ ಗೋಲ್ಡ್ ಜರಿ ಇದೆ ಮತ್ತು ಸ್ಯಾರಿ ಪೂರ್ತಿ ಗ್ರೀನ್ ಕಲರ್ ಇರೋದ್ರಿಂದ ನಾನಿಲ್ಲಿ ಗ್ರೀನ್ ಮತ್ತು ಗೋಲ್ಡನ್ನೇ ತೊಗೊತಿದ್ದೀನಿ. ಸೊ ನಾನಿಲ್ಲಿ ಗ್ರೀನಲ್ಲಿ ಸ್ಟಾರ್ಟ್ ಮಾಡಿದ್ದೀನಿ. ಗೋಲ್ಡನ್ ಎಂಡ್ ಮಾಡಿದ್ರೆ ತುಂಬಾ ಲುಕ್ ಬರುತ್ತೆ. ಸೊ ಈಗ ಡಬಲ್ ಕ್ರೋಶೆಟ್ಸ್ ಆಗಿದೆ. ಇಲ್ಲಿ 3 ಚೈನ್ ಹಾಕಿದ್ದೀನಿ, ಸ್ಟೆಪ್ ಸ್ಕಿಪ್ ಆಗಿದೆ. ಸೂಜಿ ಒಳಗೆ ದಾರ ತೊಗೊಂಡು ಇಲ್ಲಿ ಒಂದು ಪಿಕೋಟ್ ಆಯಿತು. ಮತ್ತು ಸೂಜಿ ಮೇಲೆ ದಾರ ತೊಗೊಂಡು ಮತ್ತು ಇಲ್ಲಿ ಎಲ್ಲಿಗೆ ಒಂದು ಸ್ವಲ್ಪ ಗ್ಯಾಪ್ ಇಟ್ಟು ಈ ರೀತಿ ಡಬಲ್ ಕ್ರೋಶೆಟ್ಸ್ ಮಾಡ್ಕೊಳ್ಳಿ. ಮತ್ತು 1 2 3 ಚೈನ್ ಮತ್ತು ಇಲ್ಲಿ ಗ್ಯಾಪಲ್ಲಿ ತೊಗೊಂಡು ಈ ಥರ ಪಿಕೋಟ್. ಸೇಮ್ ಇದೇ ಥರ ಸ್ವಲ್ಪ ಗ್ಯಾಪಲ್ಲಿ ಪಿಕೋಟ್ ಮಾಡ್ಕೊತಾ ಹೋಗಿ ನೋಡಿ. ಇದು ಫಿನಿಶ್ ಆದಮೇಲೆ ಈ ರೀತಿ ಕಾಣುತ್ತೆ. ಪಿಕೋಟ್ಸ್ ಹಾಕಿದ್ದೀನಿ ಅಷ್ಟೇ. ಇದು ಫಸ್ಟ್ ಸ್ಟೆಪ್ಪು. ಇದನ್ನು 6 ಎಳೆ ತೊಗೊಂಡಿದ್ದೀನಿ ದಾರ, ಗೋಲ್ಡ್ ಕಲರು, ಇದಕ್ಕೆ ಮ್ಯಾಚ್ ಹಾಕೋ ಕಲರು. ನಾವು ನೋಡಿ ಈ ಗ್ಯಾಪ್ ಇರುತ್ತಲ್ಲ ಇಲ್ಲಿ ಪಿಕೋಟ್ ಗ್ಯಾಪು, ಈ ಗ್ಯಾಪಲ್ಲಿ ನಾವು ದಾರನ ತೊಗೊಳ್ಬೇಕು. ತೊಗೊಂಡು ಒಂದು ಲಾಕ್ ಮಾಡಿ, ಬೇಕಂದರೆ ಡಬಲ್ ಲಾಕ್ ಮಾಡಿ. ನಾನಿಲ್ಲಿ ಆಮೇಲೆ ಇದು ಹಿಂದೆ ಮೆತ್ತಿಸ್ತೇನೆ ಗಮ್ಮ ಹಾಕಿ, ಅದಕ್ಕೋಸ್ಕರ ನಾನಿಲ್ಲಿ ಸಿಂಗಲ್ ಲಾಕಿಂದಲೇ ಸ್ಟಾರ್ಟ್ ಮಾಡ್ತಿದ್ದೀನಿ. ಮತ್ತು ಇನ್ನೊಂದು ಚೈನ್ ತೊಗೊಳ್ಳಿ ಫಸ್ಟ್ ಅಲ್ವಾ. ಸೊ ಒಂದು ಚೈನ್ ತೊಗೊಂಡು ಮತ್ತೆ ಸೂಜಿ ಮೇಲೆ ದಾರ ತೊಗೊಂಡು ಈ ಫಸ್ಟ್ ಸೆಕೆಂಡ್ ಪಿಕೋಟಲ್ಲ ಥರ್ಡ್ ಪಿಕೋಟ್ ನೋಡಿ. ಫಸ್ಟ್ ಪಿಕೋಟಲ್ಲಿ ಸ್ಟಾರ್ಟ್ ಮಾಡಿದ್ವಿ, ಸೆಕೆಂಡ್ ಎಲ್ಲ ಥರ್ಡ್ ಪಿಕೋಟ್ಗೆ ಗ್ಯಾಪಲ್ಲಿ ಸೇಮ್ ಇದೇ ರೀತಿ ನಾವು ಡಬಲ್ ಕ್ರೋಶೆಟ್ಸ್ ಮಾಡಬೇಕು. ಸೊ ಈ ಡಬಲ್ ಕ್ರೋಶೆಟ್ಸ್ ಆದಮೇಲೆ ನಾವೇನು ಮಾಡ್ಬೋದು, ಇಲ್ಲಿ ಸ್ಮಾಲ್ ಸೈಡ್ ಬೀಡ್ಸ್ ನೋಡಿ, ಸ್ಮಾಲ್ ಸೈಜಲ್ಲಿದೆ ಬೀಡ್ಸು. ಈ ರೀತಿ ನಾವು ಒಂದು ತೊಗೊಳ್ಳೋಣ, ನೋಡ್ಬೋದು ಲಾಕ್ ಮಾಡಿಲ್ಲ. ಸೊ ಇದಾದಮೇಲೆ ನಾವು ಸೂಜಿ ಮೇಲೆ ದಾರ ತೊಗೊಂಡು ಇಲ್ಲಿ ಗ್ಯಾಪ್ ಇದೆ ನೋಡಿ, ಈ ಗ್ಯಾಪಲ್ಲಿ ನಾವು ಡಬಲ್ ಕ್ರೋಶೆಟ್ಸ್ 5 ಡಬಲ್ ಕ್ರೋಶೆಟ್ಸ್ ಹಾಕ್ಕೊಳ್ಬೇಕು. ಸೊ 1 2 3 4 and 5. ಸೊ ಇಲ್ಲಿ 5 ಡಬಲ್ ಕ್ರೋಶೆಟ್ಸ್ ಆದಮೇಲೆ ಇದು ಒಂದು ಪಿಕೋಟ್ ಅಲ್ಲ, ಸೆಕೆಂಡ್ ಪಿಕೋಟ್ಗೆ ನಾವು ಇಲ್ಲಿ ಈ ಥರ ಲಾಕ್ ಮಾಡೋಣ. ಸೊ ಇದು ಲಾಕ್ ಆದಮೇಲೆ ಮತ್ತೆ ನಾವು ಇಲ್ಲಿ ಒಂದು ಬೀಟ್ ತೊಗೊಳ್ಳೋಣ. ಈ ಥರ ಬೀಟ್ ತೊಗೊಂಡು ಮತ್ತೆ ಡಬಲ್ ಕ್ರೋಶೆಟ್ಸು, ಇಲ್ಲಿ ಗ್ಯಾಪ್ ಇದೆ ನೋಡಿ, ಈ ಗ್ಯಾಪಲ್ಲಿ ಡಬಲ್ ಕ್ರೋಶೆಟ್ಸ್ ಹಾಕ್ಕೊತ ಬರಬೇಕು. ಸೊ ನೋಡಿ 1 2 3 4 and 5. ನೋಡಿ ಇಲ್ಲಿ 5 ಡಬಲ್ ಕ್ರೋಶೆಟ್ಸ್ ಆಗಿದೆ. ಮತ್ತು ಇಲ್ಲಿ ಒಂದು ಪಿಕೋಟ್ ಬಿಟ್ಟು ಇನ್ನೊಂದು ಪಿಕೋಟ್ಗೆ ನಾವು ಈ ಥರ ಲಾಕ್ ಹಾಕ್ತಿದ್ದೀವಿ ಗ್ಯಾಪಲ್ಲಿ ನೋಡಿ. ಇದೇ ಪ್ರೊಸೆಸ್ಸು ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಸೊ ಯಾವ ರೀತಿ ಕಾಣುತ್ತೆ ಅಂತ ನಾನು ನಿಮಗೆ ಆಮೇಲೆ ತೋರಿಸ್ತೀನಿ. ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ, ಮುಂದಿನ ವೀಡಿಯೋಸ್ ನೋಟಿಫಿಕೇಷನ್ಸ್ ಮೂಲಕ ನಿಮಗೆ ತಲುಪುತ್ತೆ. ಕೊನೆಯದಾಗಿ ಈ ರೀತಿ ಕಾಣುತ್ತೆ. Thank you for watching. Bye bye. See you in the next video.